ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಯಾರಿಗೆಲ್ಲ ಹೇರ್ ಕಲರಿಂಗ್ ಮನೆಯಲ್ಲೇ ಮಾಡಬೇಕೋ, ಯಾವುದು ಕೆಮಿಕಲ್ ಕೂಡ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಬರ್ಗಂಡಿ ಕಲರ್ ಪಾರ್ಲರ್ನಲ್ಲಿ ಮಾಡುವಂಥ ಒಂದು ಮನೆಯಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಹೇರ್ ಕಲರಿಂಗ್ ಯಾರಿಗೆಲ್ಲ ಮಾಡಬೇಕೋ ಈ ವಿಡಿಯೋ ಅವರಿಗೋಸ್ಕರ. ನಿಮಗಿಷ್ಟವಾದ ನೀವು ಯೂಸ್ ಮಾಡುವಂತಹ ಮೆಹಂದಿ ಕಲರ್ ಪೌಡ್ರನ್ನು ತೆಗೆದುಕೊಳ್ಳಿ. ಇಲ್ಲದಿದ್ದರೆ ನೀವು ಮೆಹಂದಿ ಎಲೆಗಳನ್ನು ಕೂಡ ಉಪಯೋಗಿಸಬಹುದು. ನಾನು ಒಂದು ಅರ್ಧ ಕಪ್ನಷ್ಟು ಮೆಂತ್ಯ ಕಾಳುಗಳನ್ನು ಇಲ್ಲಿ ರೋಸ್ಟ್ ಮಾಡ್ತಾ ಇದ್ದೇನೆ. ಮೆಂತ್ಯ ಕಾಳುಗಳು ಕೂದಲಿನ ಆರೋಗ್ಯಕ್ಕೆ ನೈಸರ್ಗಿಕವಾದ ಔಷಧಿಯಾಗಿದ್ದು, ಕೂದಲು ಉದುರುವುದನ್ನು ತಡೆದು ದಟ್ಟವಾಗಿ ಬೆಳೆಯಲು ಸಹಕರಿಸುತ್ತದೆ. ಚೆನ್ನಾಗಿ ಕಪ್ಪು ಬಣ್ಣ ಬರೋ ತನಕ ಹುರಿದುಕೊಳ್ಳುವ. ಒಂದು 2-3 ಚಮಚದಷ್ಟು ಚಹಾ ಹುಡಿಯನ್ನು ತಗೊಂಡು ಅದನ್ನು ಸ್ವಲ್ಪ ಬೇಯಿಸಿ ಅದರ ರಸವನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನೂ ಕೂಡ ಹುರಿಬೇಕು. ಸ್ವಲ್ಪ ಸ್ವಲ್ಪ ಕಪ್ಪು ಆಗ್ತಾ ಬಂತು. ಎಲ್ಲ ಮೆಂತ್ಯಕಾಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಚಹಾ ಹುಡಿ ಬದಲು ಕಾಫಿ ಪೌಡರ್ ಕೂಡ ತಗೊಳ್ತಾರೆ. ಮೆಂತ್ಯಕಾಳುಗಳಲ್ಲಿರುವ ಪೋಷಕಾಂಶಗಳಿಂದ ಕೂದಲು ಉದುರುವುದು ತಡೆಯುತ್ತದೆ ಹಾಗೂ ಹೊಸ ಕೂದಲು ಬೆಳೆಯಲು ಕೂಡ ಇದು ತುಂಬ ಸಹಕಾರಿ. ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಇಡಬೇಕು. ಕಾಲು ಭಾಗದಷ್ಟು ಬೀಟ್ರೂಟನ್ನು ನಾನು ತೆಗೆದುಕೊಂಡಿದ್ದೇನೆ. ನನಗೊಬ್ಬಳಿಗೆ, ಹಾಗಾಗಿ ಇಲ್ಲದಿದ್ದರೆ ಒಂದು 4-5 ಮಂದಿಗೆ ಬೇಕಾದಲ್ಲಿ ನಾವು ಇದು ಇಡೀ ಬೀಟ್ರೂಟನ್ನು ತೆಗೆದುಕೊಳ್ಬೇಕು. ಬೀಟ್ರೂಟನ್ನು ಚೆನ್ನಾಗಿ ತೊಳೆದ ಕಾರಣ ಅದರ ಸಿಪ್ಪೆ ಸಮೇತ ನಾನು ಯೂಸ್ ಮಾಡ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕೋಣ. ಹುರಿದ ಮೆಂತ್ಯ ಕಾಳುಗಳು, ಬೇಯಿಸಿದ ಚಹಾ ಹುಡಿ, ನೀರು. ಅಗತ್ಯವಿದ್ದಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಯವಾಗಿ ರುಬ್ಬಿಕೊಳ್ಳುವ. ಅಗತ್ಯವಿದ್ದಷ್ಟು ಮೆಹಂದಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಯಾವುದು ಬ್ರ್ಯಾಂಡ್, ನಿಮಗೆ ಇಷ್ಟವಾದ ಬ್ರ್ಯಾಂಡನ್ನು ನೀವು ತೆಗೆದುಕೊಳ್ಬಹುದು. ಮನೆಯಲ್ಲಿ ಮೆಹಂದಿ ಎಲೆಗಳು ಸಿಗುವಂಥ ಪರಿಸ್ಥಿತಿ ಇದ್ದರೆ ಅದನ್ನು ಕೂಡ ಹಾಕಿದರೆ ತುಂಬ ಉತ್ತಮ. ಚೆನ್ನಾಗಿ ಬೆರೆಸಿ ಕಲಿಸಿ ಒಂದು
7-8 ಗಂಟೆ ಅಷ್ಟಾದರೆ ನೀವು ಅದನ್ನು ಇಡಬೇಕಾಗ್ತದೆ. 2 ಗಂಟೆ ಕಾಲವಾದರೂ ನೀವು ತಲೆ ಕೂದಲಿಗೆ ಹಚ್ಚಿ ಇಡಬೇಕಾಗ್ತದೆ. 1 ತಿಂಗಳಿಗೆ 2 ಸಲವಾದರೂ ನೀವು ಈ ಥರ ಮಾಡಿಕೊಂಡ್ರೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲೇ ಕೂತು ನ್ಯಾಚುರಲ್ ಆಗಿ ನಮ್ಮ ಕೂದಲಿನ ಆರೋಗ್ಯವನ್ನು ನಾವೇ ನೋಡ್ಕೊಳ್ಬಹುದಲ್ವ ಫ್ರೆಂಡ್ಸ್. 8 ಗಂಟೆ ನಂತರ ನೋಡಿದ್ದು ಎಷ್ಟು ಮೆದುವಾಗಿ ಬಂದಿದೆ ಎಂಬುದಾಗಿ. ಇದನ್ನು ಚೆನ್ನಾಗಿ ತಲೆ ಕೂದಲಿಗೆ ಹಾಕಿ 2 ಗಂಟೆಗಳ ಕಾಲದಷ್ಟು ನೀವು ಇಟ್ಕೊಳ್ಬೇಕಾಗ್ತದೆ. ಕೂದಲಿನ ಪ್ರತಿಯೊಂದು ಎಳೆಗೂ ಕೂಡ ನೀವು ಇದನ್ನು ಚೆನ್ನಾಗಿ ಸವರಿಕೊಳ್ಳಿ. ನಾನು ಕೈಯಿಂದಲೇ ಸವರಿದು ತುಂಬ ಚೆನ್ನಾದ ಕಲರ್ ಕೂಡ ಕೈಗೆ ಬರ್ತದೆ ನೋಡಿ, ಕೂದಲು ಯಾವ ಥರ ಆಗಿದೆ ಎಂಬುದಾಗಿ. ಈ ಒಂದು ಒಳ್ಳೆಯ ವಿಡಿಯೋವನ್ನು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ. ಎಲ್ರಿಗೂ ಧನ್ಯವಾದಗಳು.